ಸಿದ್ದರಾಮಯ್ಯಗೂ ಕೂಡ ಸಂಕಷ್ಟವನ್ನ ತಂದೊಡ್ಡುತ್ತಾ ಮೂಡ ಹಗರಣ ಅನ್ನೋದು ಕುತೂಹಲ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಕೊಡ್ತಾರಾ? $1 ಮಿಲಿಯನ್ ಪ್ರಶ್ನೆ ಇದು. ಸಿಎಂಗೆ ರಾಜ್ಯಪಾಲರ ನೋಟಿಸ್ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಲಾಗಿರೋದು. ಪ್ರಾಸಿಕ್ಯೂಷನ್ನ ಭೀತಿ ಎದುರಾಗಿರೋ ಕಾರಣಕ್ಕೆ ಅನ್ನೋ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಕಾನೂನಿನ ಮೂಲಕ ಹೋರಾಟ ಮಾಡಬೇಕು ಅಂತ ನಿರ್ಧಾರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಟೀಮ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಬಟ್ ಹಾದಿ ಅಷ್ಟು ಸುಲಭ ಇಲ್ಲ. ಕುರ್ಚಿ ಉಳಿಸಿಕೊಳ್ಳೋದಕ್ಕೆ ನಡೆಯುವಂತಹ ಪ್ರಯತ್ನ, ಸರ್ಕಾರಕ್ಕೆ ಎದುರಾಗಿರುವಂತಹ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ, ಎರಡೆರಡು ಸವಾಲುಗಳಂತೂ ಸಿಎಂ ಸಿದ್ದರಾಮಯ್ಯ ಹಾಗೂ ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಇರೋದು ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆಯಲಾಗಿತ್ತು. ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ. ಸೊ ಎರಡು ರೀತಿಯಾದಂತಹ ಕುತೂಹಲ, ಒಂದು ಪೊಲಿಟಿಕಲ್ ಫೈಟ್, ಇನ್ನೊಂದು ಲೀಗಲ್ ಫೈಟ್. ಹೇಗೆ ಅಂತ ಕಾನೂನು ಹೋರಾಟದಲ್ಲಿ ಸಿಎಂ ಜೊತೆಗೆ ಇರೋದಕ್ಕೆ ಸಂಪುಟದ ಸಹೋದ್ಯೋಗಿಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ಈ ಕುರಿತು ಸಿಎಂ ಹಾಗೂ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ದಾರಂತೆ. ಏನೇ ಇದ್ರೂ ನೀವೇ ಡಿಸೈಡ್ ಮಾಡಿ, ನೀವೇ ತೀರ್ಮಾನವನ್ನು ಕೈಗೊಳ್ಳಿ, ನಿಮ್ಮೊಂದಿಗೆ ನಾವಿರ್ತೀವಿ ಅಂತ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕರೆದಿದ್ದ ಸಚಿವರ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನ ಈ ಮೂಲಕ ತೆಗೆದುಕೊಳ್ಳಲಾಗಿದೆ. ನಿಮ್ಮ ಬೆನ್ನಿಗೆ ನಾವು ಅಂತ ಈಗಾಗಲೇ ಕೆಲವು ಸಚಿವರುಗಳು ತಂತ್ರಗಾರಿಕೆಯ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಈ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಅಪಸ್ವರ ಹೇಳುವಂತೆ, ಅನುಮಾನಗಳನ್ನ ಮೂಡಿಸುವಂತೆ ಸ್ಕ್ರಿಪ್ಟೆಡ್ ಇದು ಅಂತೆಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಆ ಹಿಂದ ಸಮುದಾಯವನ್ನ ಕೇಂದ್ರೀಕರಿಸಿಕೊಂಡು ಕೂಡ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಆರಂಭದಿಂದಲೇ ಟ್ರೈ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಇವತ್ತು ಏನೇನು ವಿಚಾರಗಳು ಸಿಎಂ ಸಹೋದ್ಯೋಗಿಗಳ ನಡುವೆ ಆಯಿತು ಅಂತ, ಮತ್ತೆ ಸಿಎಂಗೆ ಉಳಿದ ಸಚಿವರು ಯಾವೆಲ್ಲ ವಿಚಾರಗಳನ್ನ ತಿಳಿಸಿದ್ರು, ಹಾಗೂ ನಿಮ್ಮ ಬೆನ್ನಿಗೆ ನಾವಿರ್ತೀವಿ, ಸರ್ಕಾರ ಯುನೈಟೆಡ್ ಆಗಿ ಪೊಲಿಟಿಕಲ್ ಫೈಟ್ ಅನ್ನ ಮಾಡೋಣ ಅನ್ನುವಂತಹ ಪಣವನ್ನ ಹೇಗೆ ತೊಟ್ರು ಅಂತ. ಮಮತಾ, ಪ್ರಮುಖವಾಗಿ ಏನಾದರೂ ಪ್ರಾಸಿಕ್ಯೂಷನ್ಗೆ ಕೊಟ್ಟಂತ ಖಾಸಗಿ ದೂರಿನ ಅನ್ವಯ ಮಾಹಿತಿಯನ್ನು ಪಡೆಯೋದಾದ್ರೆ ರಾಜಭವನದಿಂದ ನೇರವಾಗಿ ಸರ್ಕಾರದಿಂದ ಮಾಹಿತಿಯನ್ನು ಪಡೆಯಬೇಕಿತ್ತು. ಸರ್ಕಾರದ ಭಾಗವಾಗಿ ಚೀಫ್ ಸೆಕ್ರೆಟರಿ ಅವರಿಗೆ ಅವರೆಲ್ಲ ಮಾಹಿತಿಗಳನ್ನು, ದಾಖಲಾತಿಗಳನ್ನ ಪಡೆದು ಒಂದು ಒಪಿನಿಯನ್ಗೆ ಬರಬೇಕಾಗಿತ್ತು ಅನ್ನುವಂಥದ್ದು ಅದು ಒಂದು ಹಂತ. ಎರಡನೇ ಹಂತವಾಗಿ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ತಮ್ಮ ವ್ಯಾಪ್ತಿಯನ್ನು ಮೀರಿ ಬಂದಿದ್ದಾರೆ ನಮ್ಮ ಹತ್ರ ಅನ್ನುವಂಥದ್ದು ಈಗ ಸರ್ಕಾರದ ಒಂದು ನಿರ್ಧಾರ ಆಗಿರುವಂಥದ್ದು. ಅಂದರೆ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಶೋಕಾಸ್ ನೋಟಿಸನ್ನು ಕೊಡುವಂಥದ್ದು, ನಿಮ್ಮ ಬಂದಿರುವ ಆರೋಪ ಇಂಥದ್ದಿದೆ ಅಥವಾ ಇದ್ರ ಬಗ್ಗೆ ಏನು ಸಮರ್ಥನೆ ಕೊಡ್ತೀರಿ, ದಾಖಲೆ ಕೊಡ್ತೀರಿ ಅಂತ ಕೇಳಿರುವಂಥದ್ದು ಒಂದು ಹಂತದ ಓವರ್ಲ್ಯಾಪ್ ಮಾಡಿ ಬಂದಿದ್ದಾರೆ ಎನ್ನುವಂಥದ್ದು ಮುಖ್ಯಮಂತ್ರಿ ಆದಿಯಾಗಿ ಸರ್ಕಾರದ ಭಾಗವಾಗಿರುವಂತಹ ನಿರ್ಧಾರ. ಹಾಗಾಗಿ ಅದನ್ನ ನಾವು ಕೌಂಟರ್ ಮಾಡಬೇಕನ್ನುವಂಥದ್ದು. ಆದರೆ ಕೇವಲ ಅದನ್ನ ರಾಜಕೀಯವಾಗಿ ಸಂಘರ್ಷವನ್ನ ರಾಜ್ಯಪಾಲರ ಜೊತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾನೂನಾತ್ಮಕವಾಗಿ ಅಥವಾ ವಿತ್ ಡಾಕ್ಯುಮೆಂಟೇಶನ್ ನಾವು ಹೇಗೆ ಮೂವ್ ಮಾಡಬೇಕು, ರಿಪ್ಲೈ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಿರ್ಧಾರವನ್ನು ಮಾಡಿಕೊಂಡಿರೋದ್ರಿಂದ ಇವತ್ತಿನ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು ಉಪಹಾರ ಸಭೆಯಲ್ಲಿ ಆಗಿರುವಂಥ ತೀರ್ಮಾನ. ಜೊತೆಗೆ ಮುಖ್ಯಮಂತ್ರಿಗಳು ಏನೇ ತೀರ್ಮಾನ ಕೈಗೊಂಡ್ರು ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದು ಒನ್ಲೈನ್ ರೆಸಲ್ಯೂಷನ್ ಅನ್ನ ಸಂಪುಟ ಸಭೆಯಲ್ಲಿ ಅವರ ಉಪಹಾರ ಸಭೆಯಲ್ಲಿ ಅವರ ಸಹೋದ್ಯೋಗಿಗಳು ಅವರಿಗೆ ಕೊಟ್ಟಿರುವಂತಹ ಭರವಸೆ. ಆಗ ಎರಡು ವಿಚಾರಗಳು ಚರ್ಚೆ ಆಗಿರುವಂಥದ್ದು, ಒಂದು ಕಾನೂನಾತ್ಮಕ ಹೋರಾಟ, ಮತ್ತೊಂದು ರಾಜಕೀಯ ಹೋರಾಟ. ಅದರ ಆಯಾಮಗಳು ಬೇರೆ ಬೇರೆ ಇರ್ತವೆ ರಾಜಕೀಯ ಹೋರಾಟದಲ್ಲಿ. ಅದೇ ಕಾನೂನಾತ್ಮಕ ಹೋರಾಟದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು, ಯಾಕಂದರೆ ಕಾನೂನು ಪಂಡಿತರ ಸಲಹೆಯನ್ನು ಪಡೆದು ಇಡಬೇಕಾಗುತ್ತೆ. ಸರ್ಕಾರ ಫೈಟ್ ಮಾಡುವಂಥದ್ದು ಅಥವಾ ರಿಪ್ಲೈಯನ್ನು ಕೊಡುವಂಥದ್ದು ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಏನು ಡಿಸಿಷನ್ ಮಾಡ್ತೀವಿ ಅನ್ನುವಂಥದ್ದು ಅದು ಒಂದು ಭಾಗ, ಸರ್ಕಾರದ ಭಾಗವಾಗಿ CS ಕೊಡುವಂಥ ದಾಖಲಾತಿಗಳು ಅಥವಾ ಮಾಹಿತಿಗಳು ಇನ್ನೊಂದು ಭಾಗ. ಇವೆಲ್ಲವನ್ನು ಮೀರಿಯೂ ಕೂಡ ರಾಜ್ಯಪಾಲರು ಮುಂದುವರೆದೇ ಹೌದಾದರೆ ಅವರಿಗೆ ಕಾನೂನಾತ್ಮಕವಾಗಿ ಹೇಗೆ ನಾವು ಹೋರಾಟವನ್ನು ಮಾಡಬೇಕು, ಮುಖ್ಯಮಂತ್ರಿಗಳು ಮಾಡಬೇಕಾದಂಥ ಹೋರಾಟವಾಗುತ್ತೆ, ಮುಖ್ಯಮಂತ್ರಿಗಳು ನ್ಯಾಯಾಲಯದಲ್ಲಿ ಮಾಡುವ ಹೋರಾಟವಾಗಿರುತ್ತೆ, ಅದನ್ನು ಹೇಗೆ ಫೇಸ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಇವತ್ತಿನ ಉಪಹಾರ ಸಭೆಯಲ್ಲಿ ಆಗಿರುವಂಥ ಚರ್ಚೆ. ಅದರ ಮುಂದುವರೆದ ಭಾಗವಾಗಿ ಈಗ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನು ಪಾಸ್ ಮಾಡಿಕೊಳ್ತಾರೆ. ಅದನ್ನು ರಾಜ್ಯಪಾಲರಿಗೆ ತಲುಪಿಸುವಾಗ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಉತ್ತರದ ಪ್ರತಿಯೊಂದಿಗೆ ತಲುಪುತ್ತೆ ಅದು. ಆಗ ಅದಕ್ಕೆ ಒಂದು ತೂಕವೂ ಇರುತ್ತೆ. ಅದಲ್ಲದೆ ಪ್ರತ್ಯೇಕವಾಗಿ ಸರ್ಕಾರದ ಭಾಗವಾಗಿ CS ಅವರು ಕೂಡ ಬೇಕಾದಂತಹ ದಾಖಲಾತಿಗಳನ್ನು ಕೂಡ ಕೊಡ್ತಾರೆ. ಎರಡೂ ರಿಪ್ಲೈ ಹೋದ ನಂತರದಲ್ಲಿ ಏನು ತೀರ್ಮಾನವನ್ನು ರಾಜ್ಯಪಾಲರು ಕೈಗೊಳ್ತಾರೆ ಅನ್ನೋದ್ರ ಮೇಲೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ರಾಜ್ಯಪಾಲರು ಕೊಡ್ತಾರೆ ಇಲ್ಲ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಮಮತಾ, ಧನ್ಯವಾದ ಸುಕೇಶ್ ತಮ್ಮ ಮಾಹಿತಿಗಾಗಿ.